ಎಲ್ಲ ಧ್ಯಾನ ಮಿತ್ರರಿಗೆ ಆತ್ಮಪೂರ್ವಕ ನಮಸ್ಕಾರಗಳು. ಮೈ ಡಿಯರ್ ಫ್ರೆಂಡ್ಸ್, ಮೈ ಡಿಯರ್ ಗಾಡ್ಸ್ ಅಂಡ್ ಮೈ ಡಿಯರ್ ಮಾಸ್ಟರ್ಸ್, ಪ್ರತಿ ದಿವಸ ಒಂದು ಸಂತೋಷವಾದ ದಿಶವಾಗಿ ಇರಬೇಕು. ಎರಡು ವಿಷಯ ನೆನಪಿಟ್ಕೊಳ್ಳಿ. ಒಂದು ಎನ್ಲೈಟನ್ಮೆಂಟ್, ಇನ್ನೊಂದು ಎಂಜಾಯ್ಮೆಂಟ್. ಪ್ರತಿ ಒಂದು ವಿಷಯದಲ್ಲಿನೂ ಜ್ಞಾನ ಇದೆ, ಪ್ರತಿ ಒಂದು ವಿಷಯದಲ್ಲಿನೂ ಆನಂದ ಇದೆ. ಎಲ್ಲಿ ಆನಂದ ಇಲ್ವೋ, ಎಲ್ಲಿ ಜ್ಞಾನ ಇಲ್ವೋ ಅಲ್ಲಿ ನಾವಿರಬಾರ್ದು. ಎಂಟರ್ಟೈನ್ಮೆಂಟ್, ಎಂಜಾಯ್ಮೆಂಟು ಮನಸ್ಸುಗೆ, ಭಾವನೆಗೆ, ಶರೀರಕ್ಕೆ ಬೇಕು. ಎನ್ಲೈಟನ್ಮೆಂಟು ನಮ್ಮ ಆತ್ಮಕ್ಕೆ ಬೇಕು. ಇವು ಎರಡು ಮುಖ್ಯ. ಇಲ್ಲಿ ನಾವು ನೋಡೋದು ಪ್ರತಿಯೊಂದೂ ಪ್ರತಿಬಿಂಬ, ರಿಫ್ಲೆಕ್ಷನ್. ಈ 20 ವರ್ಷ ಎಷ್ಟೋ ಜನನ ನಾನು ನೋಡಿದ್ದೀನಿ, ಎಷ್ಟೋ ಮಾಸ್ಟರ್ಸ್ ಹತ್ರ ಭೇಟಿ ಆಗಿದ್ದೀನಿ, ಎಷ್ಟೋ ಬುಕ್ಸ್ ನಾನು ಓದಿದ್ದೀನಿ. ಈ ತಡೆಯಿಂದ 20 ವರ್ಷ ಎಷ್ಟೋ ವಿಷನ್ಸು ಬರ್ತಾನೆ ಇದೆ. ಇನ್ನು ಇದರಲ್ಲಿ ನಾನು ಕಲ್ತಿರೋ ಮುಖ್ಯವಾದ ವಿಷಯ ಏನು ಅಂದರೆ 90% ನಮ್ಮ ಭಾವನೆಗಳು ನಮ್ದಲ್ಲ, ನಮ್ಮ ಥಾಟ್ಸ್ ನಮ್ದಲ್ಲ. ಎಕ್ಸಾಂಪಲ್ ಹೇಳ್ತೀನಿ. ಒಬ್ಬರು ಮನೆಗೆ ಹೋಗಿ 1 ಗ್ಲಾಸ್ ನೀರು ಕುಡಿದು ನಾವು ಬಂದಿದ್ರೆ ಒಳಗೆ ಭಾವನೆಗಳು, ಮನಸ್ಸಲ್ಲಿ ಏನೋ ಚಂಚಲನೆ ಬರುತ್ತೆ ಒಂದೊಂದು ಸತಿ. ಆಗ ನಾವೇನು ಅನ್ಕೊಳ್ತೀವಿ, ನಾನು ಇಷ್ಟು ಧ್ಯಾನ ಮಾಡ್ತಾ ಇದ್ದೀನಿ, ಇನ್ನೂ ನನಗೆ ಮೈಂಡ್ ಸೆಟ್ ಆಗಿಲ್ಲ, ಈ ಎಮೋಷನ್ಸ್ ಟ್ರಿಗರ್ ಆಗ್ತಾ ಇದೆ, ಇನ್ನೂ ನಾ ಸಾಧನೆ ಮಾಡಬೇಕು, ಇದು ಅದು ಅಂತ ನಮ್ಮ ಮೇಲೆ ನಾವು ಬ್ಲೇಮ್ ಹಾಕೊಳ್ತೀವಿ. ಒಂದು ಕ್ಷಣ ಚೆನ್ನಾಗಿತ್ತಲ್ವಾ, ಅವ್ರ ಮನೆಗೆ ಹೋಗಿ ಬಂದ ತಕ್ಷಣ ಈ ಥರ ಆಯ್ತಾ, ಆ ನೀರು ಕುಡಿದ ತಕ್ಷಣ ಆಯ್ತಾ ಅಂತ ಅವೇರ್ನೆಸ್ ನಿಮಗೆ ಬಂದರೆ, ಇನ್ ಕೇಸ್ ಅದರಿಂದ ನಿಮಗೆ ಅಫೆಕ್ಟ್ ಆಗಿದ್ರೆ ಇಮಿಡಿಯೇಟಾಗಿ ಸೆಟ್ ಆಗುತ್ತೆ. ಯಾಕೆ ಅಂದರೆ ಅಲ್ಲಿ ನಾನು ರೂಟ್ ಕಾಸ್ ಅನಾಲಿಸಿಸ್ ಮಾಡಿದ್ದೀನಿ. ಇವತ್ತು ಬೆಳಗ್ಗೆ ರಾಯ್ಪುರ್, ಛತ್ತೀಸ್ಗಢಲ್ಲಿ ರೋಸ್ ಅಂತ ಒಬ್ಬ ಹುಡುಗಿ, ಸುಮಾರು ಒಂದು 44-45 ವಯಸ್ಸಿರ್ಬೋದು. ಅವ್ರ ಜೊತೆ ನಾನು ಇನಿಷಿಯಲ್ ಆಗಿ ಎಷ್ಟೋ ಧ್ಯಾನ ಕಾರ್ಯಕ್ರಮಗಳೆಲ್ಲ ಜೊತೆ ನಾನು ಮಾಡಿದ್ದೀನಿ. ಒಳ್ಳೆ ಫ್ರೆಂಡು. ಬೆಳಗ್ಗೆ ಫೇಸ್ಬುಕ್ ಓಪನ್ ಮಾಡಿದ್ರೆ ಅವ್ರು ಬೆಳಗ್ಗೆ ತೀರೋಗಿದ್ರು ಅಂತ ಮೆಸೇಜ್ ಬಂತು. ಓಹೋ ಅಂತ ಅನಿಸಿದೆ, ಹೋಗ್ಬಿಟ್ರ ಇಷ್ಟು ಜಲ್ದಿ. ಅವರು ಒಂದು ಪಿರಮಿಡ್ ಕಟ್ಟರು, ಒಂದು ಆಶ್ರಮ ಡೆವಲಪ್ ಮಾಡಿದ್ರು, ಓಶೋ ಸೊಸೈಟಿ, ಪಿರಮಿಡ್ ಸೊಸೈಟಿನ ಕನೆಕ್ಟ್ ಮಾಡಿದ್ರು. ಅವ್ರ ಕೆಲಸ ಮುಗ್ದೋಯ್ತು. ಆತ್ಮ ಡಿಸೈಡ್ ಮಾಡಿ ಅವ್ರು ಹೋಗ್ಬಿಟ್ರು. ಒಂದು 2-3 ಜನಕ್ಕೆ ಫೋನ್ ಮಾಡಿದ್ದೀನಿ, ಈ ಥರ ಆಯಿತು, ಗೊತ್ತಾಯ್ತಾ, ಏನಾಯಿತು ಅಂತ. ಜಸ್ಟ್ ವಾಂಟ್ ಟು ನೋ. ಫ್ರೆಂಡ್ಸ್ ಅಲ್ವಾ, ಹೋಗಿದ್ರಲ್ವಾ, ಏನಾಯಿತು? ಏನಿಲ್ಲ, ಓಕೆ, ಆಫೀಸ್ ಬಂದಿದ್ದೀನಿ, ಇಲ್ಲಿ ಸೆಂಟರ್ಗೆ ಕೆಲಸ ಮಾಡ್ತಾ ಇದ್ದೀನಿ. ಒಬ್ಬರು ಫೋನ್ ಮಾಡಿದ್ರು, ಈ ಥರ ಆಯಿತು ಅಂತ, ಗೊತ್ತಾಯ್ತು ನನಗೆ ಅಂತ ಹೇಳಿದ್ರು. ಆ ಫೋನು ಕೆಳಗೆ ಇಟ್ಟಿನ ತಕ್ಷಣ ಒಳಗೆ ತುಂಬ ಭಾರ ಬಂದಿದೆ ನನಗೆ. ಒಂದು 5-10 ನಿಮಿಷ ನಾನು ಕೆಲಸ ಮಾಡ್ತಾ ಇದ್ದೀನಿ, ಇಲ್ಲಿರೋ ಸ್ಟಾಫ್ ಹತ್ರ ಮಾತಾಡ್ತಾ ಇದ್ದೀನಿ, ಆದ್ರೂ ಒಳಗೆ ತುಂಬ ಭಾರ ಇತ್ತು. ಒಂದು ಕ್ಷಣ ಅನಲೈಸ್ ಮಾಡಿದ್ದೀನಿ, ಎಲ್ಲಿಂದ ಈ ಭಾರ ಬರ್ತಾ ಇದೆ, ಒಂಥರ ದುಃಖ ಬರ್ತಾ ಇದೆ ಒಳಗೆ ಅಂದರೆ ಅದು ನಂದಲ್ಲ. ಯಾಕಂದರೆ ಬೆಳಗ್ಗೆ ಆ ನ್ಯೂಸ್ ನೋಡಿದ ತಕ್ಷಣ ನನಗೇನಿಲ್ಲ, ಬಟ್ ಈ ಒಬ್ಬ ಮಾಸ್ಟರ್ ಹತ್ರ ಮಾತಾಡಿದ ತಕ್ಷಣ ಆ ಭಾರ ನನಗೆ ಬಂದಿದೆ. ಅದು ನಂದಲ್ಲ, ಅದು ಅವ್ರದ್ದು. ಅವ್ರ ಹತ್ರ ಮಾತಾಡ್ತಾ ಬೇಜಾರೇನಾಗಬೇಡ, ಆಯಿತು, ಸೋಲ್ ಡೆಸಿಷನ್ ಅಂತ ನಾನು ಹೇಳಿದೆ. ಆವಾಗ ನೆನಪಿಗೆ ಬಂದಿದೆ, ಒಂದು ಚಿಕ್ಕ ಫೋನ್ ಕಾಲು 30 ಸೆಕೆಂಡ್ಸಲ್ಲಿ ಅವರು ಭಾರ, ಭಾವನೆ ಶರೀರದಿಂದ ಭಾರ ನನಗೆ ಟ್ರಾನ್ಸ್ಫರ್ ಆಯಿತು. ಅವರಿಂದ ಬಂದಿದೆ ಅಂತ ಒಂದು ಅನಲೈಸ್ ನಾನು ಮಾಡಿದ್ದೀನಿ. ನೆಕ್ಸ್ಟ್ ಮೂಮೆಂಟ್ ಆ ಭಾರ ಹೋಯ್ತು. ಇದರಿಂದ ನಾವು ಏನು ಕಲ್ತ್ಕೋಬೇಕು ಅಂದರೆ ರಿಫ್ಲೆಕ್ಷನ್ಸ್, ಅಂದರೆ ಪ್ರತಿಬಿಂಬಗಳು. ನಮ್ಗೆ ಬರೋದು 99% ನಮ್ದಲ್ಲ. ಆಲೋಚನೆಗಳಾಗಲಿ, ಭಾವನೆಗಳಾಗಲಿ, ಅದು ಬೇರೆ ಒಬ್ಬ ವ್ಯಕ್ತಿದ ಇರ್ಬೋದು, ಒಂದು ನೀರಿಂದ ಇರ್ಬೋದು, ಒಂದು ಊಟದಿಂದ ಇರ್ಬೋದು, ಒಂದು ಮನೆಯದಿಂದ ಇರ್ಬೋದು, ಒಂದು ರೂಮಲ್ಲಿ ಇರೋ ವೈಬ್ರೇಷನ್ಸ್ ಚೆನ್ನಾಗಿಲ್ಲ ಅಂದ್ರೂ ಇರ್ಬೋದು. ಎರಡೂ ಇದೆ, ಪಾಸಿಟಿವ್ ಆ್ಯಂಡ್ ನೆಗೆಟಿವ್. ಸೊ ಬೇರೆಯವ್ರದ್ದು ನಾವು ತಗೊಂಡು ಅದು ನಮ್ಮದು ಅಂತ ನಾವು ಅಂದ್ಕೊಳ್ತೀವಿ. ಕೆಲವೊಬ್ಬ ಸ್ಟೂಡೆಂಟ್ಸ್ ನಾನು ನೋಡ್ತಾ ಇರ್ತೀನಿ, ಬೇರೊಬ್ಬರು ತಗೊಂಡು ಅವ್ರು ಸಫರ್ ಆಗ್ತಾ ಇರ್ತಾರೆ. ನನಗಿನ್ನೂ ಸಾಲ್ವ್ ಆಗಿಲ್ಲ, ಇನ್ನೂ ಥಾಟ್ಸ್ ಹೋಗಿಲ್ಲ, ಭಾವನೆಗಳು ಸರಿ ಇಲ್ಲ ಅಂತ. ನಾನು ಅವಾಗ ಒಂದೇ ಒಂದು ಕ್ವಶನ್ ಕೇಳ್ತೀನಿ, ಯಾವಾಗಲೂ ಈ ಥರ ಇರುತ್ತಾ ಅಂದರೆ ಇಲ್ಲ ಅಂದರು. ಬೆಳಗ್ಗೆ ಚೆನ್ನಾಗಿತ್ತ ಅಂದರೆ ಇದೆ ಅಂದರು. ಏನಾಯಿತು, ಯಾರನ್ನ ಮೀಟ್ ಮಾಡಿದ್ರೆ, ಯಾರಾದ್ರೂ ಫೋನ್ ಮಾತಾಡಿದ್ರೆ, ನಾವು ಊಟ ಮಾಡಿದ್ರೆ, ಹೌದು ಸರ್, ಅಲ್ಲಿ ಹೋಗಿ ಬಂದ ತಕ್ಷಣ ಆ ಥರ ಆಯಿತು ಅಂತ. ಇವಾಗ ಏನಾಯ್ತು ಅಂದರೆ ಈಗ ಸೆಟ್ ಆಯಿತು. ಇದು ಅವೇರ್ನೆಸ್ ಮಾಸ್ಟರ್ಸ್. ಇದು ಯಾವ ಬುಕ್ಕಲ್ಲಿ ಸಿಗಲ್ಲ, ಯಾರು ನಿಮಗೆ ಹೇಳ್ಕೊಡಲ್ಲ. ನನ್ನ ಓನ್ ರಿಸರ್ಚಿಂದ ನಾನು ಫೈಂಡ್ ಔಟ್ ಮಾಡಿದ್ದೀನಿ. ಟ್ರಾನ್ಸ್ಫರ್ ಆಗ್ತಾ ಇರುತ್ತೆ. ಆದರೆ ಒಬ್ಬ ಧ್ಯಾನಿ ಮಾತ್ರ ಅದು ಅನಲೈಸ್ ಮಾಡ್ಬೋದು. ತಕ್ಷಣ ಯಾವಾಗ ನಾವು ಅವ್ರಿಗೆ ಅವೇರ್ನೆಸ್ ಬರುತ್ತೋ ಅದರಿಂದ ಅವರು ಹೊರಗೆ ಬರೋಕನ್ನೋ ಸಾಧ್ಯ ಆಗುತ್ತೆ. ಇಲ್ಲ ಅಂದರೆ ವಿ ಬಿಕಮ್ ದ ವಿಕ್ಟಿಮ್ಸ್.
ಅವ್ರದ್ದು ಇವ್ರದ್ದು ತಗೊಂಡು ಹೋಲ್ ಡೇ ನಾವು ಸಫರ್ ಆಗ್ತಾ ಒಬ್ರು ಕೇಳಿದ್ರು, ಸರ್ ಆರ ಲಾಕ್ ಮಾಡಿಕೊಂಡು ಕುತ್ಕೋಬೋದಾ, ಆ ಥರ ಕುತ್ಕೊಂಡಿದ್ರೆ ಏನು ಬರಲ್ಲ ಅಂದರು. ಏನು ಬರಲ್ಲ, ಏನೂ ಹೋಗಲ್ಲ, ಮತ್ತೆ ಡೆವಲಪ್ಮೆಂಟೇ ಬರಲ್ಲ ನಿಮಗೆ. ಅದಕ್ಕೆ ನಮ್ಮ ಪ್ರಿನ್ಸಿಪಲ್ಸು, ನಮ್ಮ ಎಮೋಷನ್ಸು, ಮೈಂಡನ್ನು ಸ್ಟ್ರಾಂಗ್ ಮಾಡಿ ಅವೇರ್ನೆಸ್ ಇದ್ರೆ ಅವೇರ್ನೆಸ್ ಬಗ್ಗೆ ನಮಗೆ ಜಾಸ್ತಿ ನಾಲೆಡ್ಜ್ ಬೇಕು ಅಂದರೆ ಬುದ್ಧನ ಕೊಟೇಶನ್ಸ್ ಓದಬೇಕು, ಬುದ್ಧನ ಲೈಫ್ ಹಿಸ್ಟ್ರಿ ಓದಬೇಕು. ಅವೇರ್ನೆಸ್ ಬಗ್ಗೆ ತುಂಬ ಹೇಳಿದ್ರು ಅವರು. ಓಶೋ ಅವ್ರ ಬುಕ್ಸ್ ಓದಬೇಕು, ಅಲ್ಲಿ ಅವೇರ್ನೆಸ್ ಬಗ್ಗೆ ತುಂಬ ಹೇಳಿದ್ರು. ಅವೇರ್ನೆಸ್ ಇರಬೇಕು. ನಮ್ಮ ಸುತ್ತಮುತ್ತ ಏನು ನಡೀತಾ ಇದೆ, ಯಾರು ಬರ್ತಾ ಇದ್ದಾರೆ, ಯಾರು ಹೋಗ್ತಾ ಇದ್ದಾರೆ, ಮನಸ್ಸೊಳಗೆ ಏನಾಯಿತು, ನಮ್ಮ ಭಾವನೆಗಳು ಹೆಂಗಿತ್ತು ಅಂತ. ಧ್ಯಾನ ಮಾಡೋ ಸಮಯ ಯಾವುದು ಬೇಡ, ಬರೀ ಶ್ವಾಸದ ಮೇಲೆ ಗಮನ. ಮಿಕ್ಕ ಪ್ರತಿ ಕ್ಷಣನೂ ನಾವು ವಿತ್ ಅವೇರ್ನೆಸ್ ಜೀವಿಸಬೇಕು. ಅದು ಮೈಂಡ್ಫುಲ್ನೆಸ್. ಧ್ಯಾನ ಮಾಡೋ ಸಮಯ ಝೀರೋ ಮೈಂಡ್, ಮಿಕ್ಕಿರೋ ಸಮಯ ಎಲ್ಲ ಮೈಂಡ್ಫುಲ್ನೆಸ್ ಇರಬೇಕು. ಅಬ್ಸರ್ವ್ ಮಾಡಬೇಕು. ಅಬ್ಸರ್ವ್ ಮಾಡೋದು ನಮ್ಮೆಲ್ಲರ ಎಕ್ಸ್ಪರ್ಟ್ಸೇ. ಆದರೆ ಒಂದು ಮಿಸ್ಟೇಕ್ ಏನು ಅಂದರೆ ಬೇರೆಯೊಬ್ಬರನ್ನ ಅಬ್ಸರ್ವ್ ಮಾಡ್ತೀವಿ, ನಮ್ಮನ್ನು ನಾವು ಅಬ್ಸರ್ವ್ ಮಾಡಲ್ಲ. ಬೇರೆಯೊಬ್ಬರನ್ನ ಬ್ಲೇಮ್ ಮಾಡ್ತೀವಿ. ಓಕೆ, ಅವರು ಬಂದರು ನಿಮ್ಮನ್ನು ಡಿಸ್ಟರ್ಬ್ ಮಾಡ್ತಾ ಇದ್ರು, ಒಬ್ರು ಬಂದರು ನೆಗೆಟಿವ್ ಆಗಿದ್ರು, ಅವರನ್ನು ಯಾರು ಕರೆದಿದ್ರು, ಯಾರು ಅಟ್ರಾಕ್ಟ್ ಮಾಡಿದ್ರು? ನಾವೇ. ನನ್ನೊಳಗೆ ಇರೋ ಮಿಸ್ಟೇಕ್ಸು, ನನ್ನೊಳಗೆ ಇರೋ ಸರಿಯಾದ ವಿಷಯಗಳು ನಾನು ಕರೆಕ್ಟ್ ಮಾಡಿಲ್ಲ ಅಂದರೆ ಮತ್ತೆ 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 ಐ ಕೀಪ್ ಅಟ್ರಾಕ್ಟಿಂಗ್, ರಿಫ್ಲೆಕ್ಟಿಂಗ್. ಯಾರೊಬ್ಬರು ಅವೇರ್ನೆಸ್ ಆಗಿದ್ದಾರೋ, ವಿತ್ ಅವೇರ್ನೆಸ್ಸು ಒಂದು ಕ್ಷಣದಲ್ಲಿ ಸೆನ್ಸಿಟಿವಿಟಿ ಅನ್ನೋದು ಜಾಸ್ತಿ ಆಗುತ್ತದೆ. ಒಂದು ಕ್ಷಣ, ಒಂದು ಭಾವನೆ, ಒಂದು ಆಲೋಚನೆ ಬಂದರೆ ತಕ್ಷಣ ಇಟ್ಕೊಳ್ತಾರೆ, ಇದು ನಂದಲ್ಲ, ಅಲ್ಲಿಂದ ಬರ್ತಾ ಇದೆ ಅವ್ರದ್ದು. ಈ ಅವೇರ್ನೆಸ್ಸು ಡೆವಲಪ್ ಮಾಡ್ಕೋಬೇಕು. ಯಾವಾಗ ಈ ಅವೇರ್ನೆಸ್ ನಮಗೆ ಡೆವಲಪ್ ಆಗುತ್ತದೋ, ನಿಮ್ಮ ಒರಿಜಿನಲ್ ಎನರ್ಜೀಸು, ನಿಮ್ಮ ಒರಿಜಿನಲ್ ಥಾಟ್ಸು, ನಿಮ್ಮ ಒರಿಜಿನಲ್ ಭಾವನೆಗಳಿಂದ ನೀವು ಜೀವಿಸ್ತೀರಿ. ವಿಕ್ಟಿಮ್ಸ್ ಆಗಲ್ಲ ನಾವು. ಈ ಸಬ್ಜೆಕ್ಟ್ ತುಂಬ ಹೊಸ ಸಬ್ಜೆಕ್ಟ್, ಬಟ್ ಆದರೆ ನಮ್ಮ ಅವೇರ್ನೆಸ್ ಡೆವಲಪ್ ಆಗ್ತಾ ಇರಬೇಕು. ಆವಾಗ ನಾವು ವಿಕ್ಟಿಮ್ಸ್ ಆಗಲ್ಲ, ನಾವು ನಾವಾಗಿರ್ತೀವಿ. ಬೇರೆ ಯಾರೇ ಬಂದ್ರೂ ನಮಗೆ ಗೊತ್ತಾಗುತ್ತೆ. ನಿನ್ನೆ ಒಬ್ರು ಬಂದರು, ಅವ್ರ ಪ್ರಾಬ್ಲಮ್ಸ್ ಏನೋ ಹೇಳಕ್ಕೆ ಶುರು ಮಾಡಿದ್ರು. ಅವ್ರು ಶುರು ಮಾಡಿದ ತಕ್ಷಣ ಇಲ್ಲಿ ಅವ್ರ ಒಳಗೆ ಏನೇನು ಭಾವನೆಗಳಿದೋ ಅದು ನನಗೆ ಗೊತ್ತಾಯ್ತು. ಅವಾಗ ನಾನು ಹೇಳಿದ್ನಿ, ಫಸ್ಟು ಧ್ಯಾನ ಮಾಡಿ. ಈಗ ಮಾಂಸ ತಿಂತಾ ಇದ್ದೀರಿ, ಆಲ್ರೆಡಿ ಭಯ ತುಂಬ ಇದೆ. ಈ ಜಂತು ಪ್ರಾಣಿಗಳಿಂದ ಆ ಮಾಂಸ ತಿನ್ನು ಇನ್ನೂ ಜಾಸ್ತಿ ಆಗ್ತಾ ಇದೆ ನಿಮ್ಮ ಭಯ. 41 ದಿವಸ ಧ್ಯಾನ ಮಾಡಿ, ಮಾಂಸ ಸ್ಟಾಪ್ ಮಾಡಿ, ಧ್ಯಾನ ಮಾಡಿ ಮತ್ತೆ ಬನ್ನಿ ಅಂತ ಹೇಳಿದ್ನಿ. ಅವ್ರು ಹೋಗ್ಬಿಟ್ರು. ಅವ್ರು ಮೀಟ್ ಮಾಡೋಕ್ಕೆ ಮುಂಚೆ, ಮೀಟ್ ಆದಮೇಲೆ ಡಿಫರೆನ್ಸ್ ಆಫ್ ಎಮೋಷನ್ಸ್, ಥಾಟ್ಸ್ ನಾನು ಅಬ್ಸರ್ವ್ ಮಾಡಿದ್ದೀನಿ. ಸೊ ಆ ಅವೇರ್ನೆಸ್ ಯಾವಾಗ ನಿಮಗಿರುತ್ತೋ 90% ಹಂಗೆ ಅದು ಕ್ಲಿಯರೆನ್ಸ್ ಆಗುತ್ತದೆ. ಮಿಕ್ಕಿರೋ ಸ್ವಲ್ಪ ಟೈಮ್ ತಗೊಳ್ಳುತ್ತದೆ, ಬಟ್ ಕ್ಲಿಯರ್ ಆಗ್ಬಿಟ್ಟು. ಇದೊಂದು ಗ್ರೇಟ್ ಕ್ವಾಲಿಟಿ ಎಲ್ಲರೂ ಡೆವಲಪ್ ಮಾಡ್ಕೋಬೇಕು ಮಿತ್ರರೇ. ಎಲ್ಲದೊಂದು ಪ್ಲೇಸ್ ಹೋಗಿದ್ರು, ಒಬ್ಬರ ಹತ್ರ ಮಾತಾಡಿದ್ರು, ಇನ್ಕ್ಲೂಡಿಂಗ್ ಫೋನ್ ಕಾಲ್. ಇಲ್ಲ ಅಂದರೆ ಅದು ಏನೋ, ಯಾಕೆ ಬಂದಿದೆಯೋ ಏನೋ ನಮಗೆ ಗೊತ್ತಾಗಲ್ಲ. ಅದು ಹೋಲ್ ಡೇ ಇಲ್ಲಾಂದರೆ ಹಾಫ್ ಡೇ ನಾವು ಸಫರ್ ಆಗ್ತಾ ಇರ್ತೀವಿ. ಆ ಅವೇರ್ನೆಸ್ ಅನ್ನೋದು ಪ್ರತಿಯೊಬ್ಬರು ಡೆವಲಪ್ ಮಾಡ್ಕೊಳ್ಳಿ. ಓಕೆ, ಒಬ್ಬರಿಂದ ಬಂದರೆ ಮತ್ತೆ ಅವ್ರನ್ನ ನಾವು ಬ್ಲೇಮ್ ಮಾಡಬಾರ್ದು. ಅವ್ರು ಬಂದ ತಕ್ಷಣ ಈ ಥರ ಆಗ್ತಾ ಇದೆ, ಅವ್ರು ನೆಗೆಟಿವ್ ಅಂತ ನಾವು ಪ್ರಚಾರ ಮಾಡಬಾರ್ದು. ಓಕೆ, ಅಲ್ಲಿ ಅವ್ರು ಬಂದ ತಕ್ಷಣ ಈ ಥರ ಆಗ್ತಾ ಇದೆ ಅಷ್ಟೇ, ಯಾರಿಗೂ ಹೇಳೋ ಅವಶ್ಯಕತೆ ಇಲ್ಲ. ಆ ಅವೇರ್ನೆಸ್ ಬರಬೇಕು, ಅದರಿಂದ ನೀವು ಹೊರಗೆ ಬರಬೇಕು. ಅವ್ರ ಬಗ್ಗೆ ಮತ್ತೆ ಕಂಪ್ಲೇಂಟ್ಸ್, ನೆಗೆಟಿವ್ ಪ್ರಚಾರ ಮಾಡಬಾರ್ದು. ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಫ್ರೆಂಡ್ಸ್.